ಇದೆಲ್ಲ ಆಗಿ ಈಗ ಒಂದು ವರ್ಷದಿಂದ ಮುಂಚೆನೇ ಇತ್ತಿದ್ದು. ಅದೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಅನ್ನನಾಳಕ್ಕೆ ಪ್ರಾಬ್ಲಮ್ ಆಗೋದು, ವಯಸ್ಸಿಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ ಕೊಡ್ತಾರ ಅಂತ ಹೇಳಿದ್ರು. ನಾವು ಸುಮ್ಮನೆ ಎಲ್ಲ ಈ ಥರ ಗ್ಯಾರಂಟಿ ಕೊಡ್ತಾ ಇಲ್ಲ ಅವರು, ಏನು ಮಾಡೋದು? ಪೇಷಂಟ್ ಹೆಸರು ದೇವಮ್ಮ, ವಯಸ್ಸು 76, 76. ತಾಯಿ. ಸರ್ ಅದು ಬೇರೆ ಕ್ಲಿನಿಕಲ್ಲಿ ತೋರಿಸಿದಾಗ ಬ್ಲಡ್ ಚೆಕ್ ಮಾಡಿದಾಗ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು, ಥೈರಾಯ್ಡ್ ಕ್ಯಾನ್ಸರ್. ಇದೆಲ್ಲ ಆಗಿ ಈಗ ಒಂದು ವರ್ಷದಿಂದ ಮುಂಚೆನೇ ಇತ್ತಿದ್ದು. ಆಲ್ರೆಡಿ ನೋವು ಕಾಣಿಸ್ಕೊಂಡಿದ್ದು ಒಂದು ವರ್ಷದಿಂದ. ಅದೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಮಾಡಿದ್ರೆ ಈ ಥರ ಆಗುತ್ತೆ ಪ್ರಾಬ್ಲಮ್ಗಳು, ಇದಕ್ಕೆ ಅನ್ನನಾಳಕ್ಕೆ ಪ್ರಾಬ್ಲಮ್ ಆಗೋದು, ವಯಸ್ಸಿಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ ಕೊಡ್ತಾರ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಅಡ್ರೆಸ್ಸು ಯಾರೋ ಹಿಂಗೆ ವಿಳಾಸ ತಿಳ್ಕೊಂಡು ಹಿಂಗೆ ಬಂದಿದ್ದು. ಅದು ಡಾಕ್ಟ್ರು ಅಲ್ಲಿ ಆಪ್ರೇಷನ್ ಮಾಡಿಸಿದಲ್ಲಿ ಇದರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಫುಲ್ ಎಲ್ಲ ಜಾಯಿಂಟ್ ಅಂಟ್ಕೊಂಬಿಟ್ಟಿದೆ, ಮಾಡೋಕ್ಕಾಗಲ್ಲ, ಮಾಡಿ ಹಿಂಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಆಪ್ರೇಷನ್ ಮಾಡಿ ಬೇರೆ ಕಡೆ ಬರ್ಕೊಟ್ಟಿದ್ರು. ಇಲ್ಲಿಂದ 40 ದಿನ ಆಯಿತು ಸರ್. ಮುಂಚೆ ತಲೆನೋವು ಇರೋದು, ಸ್ವಲ್ಪ ಸುಸ್ತಾಗೋದು ಅದೆಲ್ಲ ಕಡಿಮೆ ಆಗಿದೆ. ಇವಾಗ ಊತನೂ ಸ್ವಲ್ಪ ಕಡಿಮೆ ಆಗಿದೆ. ಗೊತ್ತಾಗುತ್ತೆ. ಮುಂಚೆಗೂ ಇದಕ್ಕೂ ಗೊತ್ತಾಗುತ್ತೆ. ಒಂದು 60% ಓಕೆ. ಇವಾಗ ಓಕೆ. ಸುಮ್ಮನೆ ಎಲ್ಲ ಆಪ್ರೇಷನ್ ರಿಸ್ಕ್ ಜಾಸ್ತಿ. ಸುಮ್ಮನೆ ಎಲ್ಲ ಈ ಥರ ಗ್ಯಾರಂಟಿ ಕೊಡ್ತಾ ಇಲ್ಲ ಅವರು, ಏನು ಮಾಡೋದು? ಎಷ್ಟು ದಿನ ಆರಾಮಾಗಿ ಇದ್ಬಿಡ್ಲಿ, ಇಲ್ಲ ವಾಮಿಟ್ ಆಗೋದು, ಸುಸ್ತಾಗೋದು ಅದೆಲ್ಲ ಏನು. ಒಟ್ಟು ಏನಂದ್ರೆ ಅವ್ರು ಹೇಳೋದಕ್ಕೆ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ಕಂಟ್ರೋಲ್ ಮಾಡಿದ್ರೆ ಫುಡ್ದಲ್ಲಿ ಆರಾಮಾಗಿ ಇದ್ಬಿಡ್ತಾರೆ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಜಾಸ್ತಿ ಓವರ್ ಮಾಡ್ಕೊಂಡು ಆಗ ಯಾರೇ ಪ್ರಾಬ್ಲಮ್, ಅವ್ರಿಗೇನೇ ಪ್ರಾಬ್ಲಮ್, ನಮಗೇನಿಲ್ಲ. ಈಗ ನನಗೆ ಬಂದರೂ ನಾನು ಅದನ್ನೇ ಹೇಳೋದು, ನಾನು ಅದನ್ನೇ ಮಾಡೋದು ಅಲ್ವಾ. ಎಲ್ಲ ಗುಡ್ 60% ಓಕೆ.